ಚಿತ್ರದುರ್ಗದ ಜನತೆಯ ದಶಕಗಳ ಕನಸಾದ ನೇರ ರೈಲು ಮಾರ್ಗಕ್ಕೆ ಈಗ ವೇಗ ಸಿಕ್ಕಿದೆ. ಸೋಮಣ್ಣ ಅಖಾಡಕ್ಕಿಳಿದಿದ್ದು ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಡಿಕೆಶಿ ಹೇಳಿಕೆಗೆ ಕಿಡಿಕಾರಿದ ಸೋಮಣ್ಣ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೋಡಿಯನ್ನು ಕಿಲಾಡಿಗಳು ಎಂದು ವ್ಯಂಗ್ಯವಾಡಿದ್ದಾರೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಅಂಪನೂರು ಗ್ರಾಮದಲ್ಲಿ ಇಂದು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಎಮ್ಮೆಹಟ್ಟಿಯಿಂದ ಈಚಲನಾಗೇನಹಳ್ಳಿವರೆಗಿನ ಸುಮಾರು 27.7 ಎಕರೆ ಪ್ರದೇಶದಲ್ಲಿ ನಡೆಯುತ್ತಿರುವ ರೈಲ್ವೆ ಕಾಮಗಾರಿಯನ್ನು ಸಚಿವರು ಖುದ್ದಾಗಿ ವೀಕ್ಷಿಸಿದ್ದಾರೆ. ಆದರೆ ಸ್ಥಳದಲ್ಲಿ ಕಾಮಗಾರಿ ಪ್ರಗತಿ ಕಂಡು ಅಸಮಾಧಾನಗೊಂಡ ಸಚಿವರು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿರೀಕ್ಷೆ ಮಾಡಿದಷ್ಟು ಕೆಲಸ ಇಲ್ಲಿ ನಡೆದಿಲ್ಲ. ಪ್ರಧಾನಿ ಮೋದಿಯವರ ಸ್ಪಷ್ಟ ಸೂಚನೆ ಇದೆ. ಮುಂದಿನ 1 ವರ್ಷದಲ್ಲಿ ಈ ಯೋಜನೆ ಮುಕ್ತಾಯವಾಗಲೇಬೇಕು ಎಂದು ಗುಡುಗಿದ್ದಾರೆ. ದಾವಣಗೆರೆ, ಚಿತ್ರದುರ್ಗ, ತುಮಕೂರು ನೇರ ರೈಲು ಮಾರ್ಗವು ಈ ಭಾಗದ ಆರ್ಥಿಕ ಚಿತ್ರಣವನ್ನೇ ಬದಲಿಸಬಲ್ಲದು. ಈ ನಿಟ್ಟಿನಲ್ಲಿ ಗುತ್ತಿಗೆದಾರರು ಜೂನ್ 27ರೊಳಗೆ ಪ್ರಮುಖ ಘಟ್ಟದ ಕೆಲಸಗಳನ್ನು ಮುಗಿಸಬೇಕು ಹಾಗೂ ಮುಂದಿನ 3 ತಿಂಗಳೊಳಗೆ 60% ಕಾಮಗಾರಿ ಪೂರ್ಣಗೊಳ್ಳಬೇಕು ಎಂದು ಗಡುವು ನೀಡಿದ್ದಾರೆ. ರೈತರು ತಮ್ಮ ಅಮೂಲ್ಯವಾದ ಜಮೀನನ್ನು ಯೋಜನೆಗಾಗಿ ನೀಡಿದ್ದಾರೆ. ಅವರ ತ್ಯಾಗವನ್ನು ನೆನಪಿಟ್ಟುಕೊಂಡು ಗೌರವದಿಂದ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರ ಈ ಯೋಜನೆಗಾಗಿ 52,000 ಕೋಟಿ ರೂಪಾಯಿಗಳನ್ನು ನೀಡಿದೆ. ಇದನ್ನು ಸರಿಯಾಗಿ ವಿನಿಯೋಗಿಸಿಕೊಳ್ಳಿ ಎಂದು ಎಚ್ಚರಿಸಿದ್ದಾರೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಲ್ಲಿ ಸರ್ಕಾರವೇ ಬಗೆಹರಿಸಲಿದೆ. ಸಿರಿಗೇರಿ ಶ್ರೀಗಳು ಸೂಚಿಸಿದ ಕ್ರಾಸಿಂಗ್ ವಿಚಾರವನ್ನು ಅಧಿಕಾರಿಗಳು ಶೀಘ್ರವೇ ಪರಿಶೀಲಿಸಲಿದ್ದಾರೆ ಎಂದು ಭರವಸೆ ನೀಡಿದ್ದಾರೆ. ಡಿಸೆಂಬರ್ 2027ರ ಒಳಗೆ ಚಿತ್ರದುರ್ಗದ ಜನತೆಗೆ ನೇರ ರೈಲು ಮಾರ್ಗದ ಕೊಡುಗೆಯನ್ನು ಪ್ರಧಾನಿ ಮೋದಿಯವರ ಮೂಲಕ ನೀಡಲಾಗುವುದು ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಇದೇ ವೇಳೆ ರಾಜ್ಯ ರಾಜಕಾರಣದ ಬಗ್ಗೆಯೂ ಮಾತನಾಡಿದ ವಿ ಸೋಮಣ್ಣ ಗ್ಯಾರಂಟಿ ಯೋಜನೆಗಳಿಂದ ಹೊರೆಯಾಗುತ್ತಿದೆ ಎಂಬ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯ ಸರ್ಕಾರದ ಪರಿಸ್ಥಿತಿ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳೆದಂತಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಈ ಕಿತ್ತಾಟ ಜನರಿಗೆ ತಿಳಿಯುತ್ತಿದೆ. ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಇಂತಹ ಕಿಲಾಡಿ ರಾಜಕಾರಣಿಗಳನ್ನು ನಾನು ನೋಡಿಯೇ ಇಲ್ಲ. ಆದರೆ ಈ ಆಟ ಜಾಸ್ತಿ ದಿನ ನಡೆಯಲ್ಲ. ಎಲ್ಲದಕ್ಕೂ ಅಂತ್ಯಕಾಲ ಸಮೀಪಿಸುತ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆ ಇದೆ. 52,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕ ರಾಜ್ಯಕ್ಕೆ ಈ ಬಾರಿ ನಮಗೆ ಆಯೋಗದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಈ ಭಾಗದ ಒಬ್ಬ ಅಭಿಮಾನಿಯಾಗಿ ಬಂದಿದ್ದೇನೆ. ಆದ್ದರಿಂದ ದಯವಿಟ್ಟು ಇದಕ್ಕೆ ನೀವು ಗುತ್ತಿಗೆದಾರ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ನಿಮ್ಮ ಮರ್ಸಿಯನ್ನು ನಮ್ಮ ಹತ್ರ ಇಲ್ಲ. ನೀವೇನಾದರೂ ಇನ್ನು 3 ತಿಂಗಳೊಳಗಡೆ ಇದನ್ನು ಏನು 10% ಇರೋದನ್ನ 50-60%ಗೆ ಹೋಗದೆ ಹೋದರೆ ದಯವಿಟ್ಟು ನಾನು ಸ್ವಲ್ಪ ಎಲ್ಲವೂ ಮಾಡ್ತೀನಿ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಕೆಲಸ ಮುಗಿಸಿ. ಸರ್ಕಾರ, ಭಾರತ ಸರ್ಕಾರ, ರಾಜ್ಯ ಸರ್ಕಾರ ದೇಶಕ್ಕೆ ಅಭಿವೃದ್ಧಿ ಆಗಬೇಕು ಅಂದರೆ ಮೋದಿಜಿಯವರ ಒಂದು ಕನಸು. ಕರ್ನಾಟಕವು ಕೂಡ ಆ ಪಂಕ್ತಿಯಲ್ಲಿ ಹೋಗಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಸಹಕಾರ ಮಾಡಿ. ಪುಣ್ಯಾತ್ಮರು ಕಂಡ್ರು ಎತ್ತೇರಿಗೆ ಕೋಣ ನೀರಿಗೆ, ಎತ್ತೇರಿಗೆ ಕೋಣ ನೀರಿಗೆ. ಅವರಲ್ಲಿರೋ ಜಗಳನ ಮುಚ್ಕೊಳ್ಳೋಕ್ಕೆ ಇಷ್ಟೊಂದು ಕಪಟ ನಾಟಕ ಆಡ್ತಕ್ಕಂಥ ವ್ಯವಸ್ಥೆ ಪ್ರಪಂಚದಲ್ಲಿ ನನ್ನ 50 ವರ್ಷದ ರಾಜಕಾರಣದಲ್ಲಿ ನೋಡಿರಲಿಲ್ಲ. ನಾನು ಕೇಳಿರಲಿಲ್ಲ. ನಾನು ಕೂಡ ಸಾಕಷ್ಟು ಮಜಲುಗಳನ್ನು ನೋಡಿದ್ದೇನೆ. ಇಂಥ ಕಿಲಾಡಿಗಳು ನಾನು ನೋಡೇ ಇಲ್ಲ ಕಂಡ್ರು. ಒಬ್ರಿಗಿನ ಒಬ್ರು ಕಿಲಾಡಿಯಾಗಿ ಜನರು ದಾರಿ ತಪ್ಪಿಸಿ ಎಲ್ಲ ಒಂದು ಕಡೆ ತಬ್ಬಲಿ ನೀನಾದೆ ಮಗನೇ ಅಂದಂಗೆ ಪರಿಸ್ಥಿತಿಗಿದೆ. ಇದಕ್ಕೆ ತುಂಬ ದಿನ ನಡೆಯೋದಿಲ್ಲ. ಅಂತ್ಯ ಆಗೋ ಕಾಲನೂ ಬರ್ತಾ ಇದೆ.